ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಎಲ್ಲರಿಗೂ ಶುಭೋದಯ. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಮುಖ ತೊಳ್ಕೊಂಬಂದೆ. ಮುಖ ತೊಳ್ಕೊಂಬಂದು ಹೊರಗಡೆ ನೋಡಿದ್ರೆ ಆಲ್ರೆಡಿ ಬಿಸಿಲು ಬಿದ್ದಿತ್ತು. ಈ ಕ್ಲೈಮೇಟಲ್ಲಿ ಮುಖಕ್ಕೆ ಸೋಪ್ ಹಚ್ಚೋದಂತೂ ತುಂಬ ಕಷ್ಟ. ಯಾಕಂದರೆ ಮುಖ ಎಲ್ಲ ಬಿರ್ತೋಗಿರುತ್ತೆ, ಮುಖ ತೊಳೆಯೋಕ್ಕೆ ಆಗಲ್ಲ, ನೀರು ಕೂಡ ಮುಟ್ಟೋಕ್ಕಾಗಲ್ಲ, ಅಷ್ಟು ತಣ್ಣಗಿರುತ್ತೆ. ಹಾಗೆ ಮುಖ ತೊಳೆದು ವಿಭೂತಿ ಎಲ್ಲ ಹಚ್ಕೊಂಡು ಇನ್ನೇನು ಹಾಸಿಗೆ ಎಲ್ಲ ತೆಗ್ದಿರಲಿಲ್ಲ. ಹಾಗಾಗಿ ಒಳಗಡೆ ಹಾಸಿಗೆ ಮಡ್ಚೋಣ ಅಂತ ಹೋದೆ. ನನಗೆ ಹಾಸಿಗೆ ಮಡ್ಚಬೇಕಾದ್ರೆ ಒಂದು ಯೋಚನೆ ಬಂತು, ಹೊರಗಡೆ ಕೆಲಸ ಮಾಡಿಕೊಂಡು ಮನೇಲೂ ಕೆಲಸ ಮಾಡ್ಬೋದಿತ್ತಲ್ವಾ ಅಂತ. ಮನೇಲಿದ್ದರೆ ಒಂಥರ ಬೇಜಾರು, ಕೆಲ್ಸಕ್ಕೆ ಹೋದರೆ ಒಂಥರ ಬೇಜಾರು. ಆರಾಮ್ ಮನೇಲಿದ್ನಲ್ಲ ಅಂತ ಯೋಚನೆ ಮಾಡ್ತೀವಿ. ಕೆಲ್ಸಕ್ಕೆ ಹೋದರೆ ಮನೇಲಿದ್ದರೆ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರೆ ದುಡ್ಡು ಬರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಹೊರಗಡೆ ಹೋದರೆ ಮನೇಲಿ ಕೆಲಸ ಆಗಲ್ಲ, ಮನೇಲಿ ಕೆಲಸ ಆದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಇದು ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ಮು. ಆಗ ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆನೂ ದುಡ್ದು ಮನೇಲೂ ಕೆಲಸ ಮಾಡ್ತಾರೆ. ಪಾಪ ಅದು ಬೇರೆ ಮಾತು. ಬಟ್ ನನ್ನ ಕೈಯಲ್ಲಿ ಆಗಲ್ಲ ಮನೇಲೂ ಕೆಲಸ ಮಾಡಿ ಹೊರಗೋ ಕೆಲಸ ಮಾಡೋಕ್ಕೆ. ಫಸ್ಟ್ ನಾನು ಜಾಬಿಗೆ ಹೋಗ್ತಿದ್ದೆ, ಇವಾಗ ರೀಸೆಂಟಾಗಿ ಬಿಟ್ಟಿರೋದು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕಸ ಎಲ್ಲ ಹೊಡ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಅಡುಗೆ ಮನೆ ನೋಡೋಂಗಿರಲಿಲ್ಲ. ಯಾಕಂದರೆ ಫುಲ್ ಎಣ್ಣೆ ಜಿಡ್ಡೆಲ್ಲ ಆಗಿಬಿಟ್ಟಿತ್ತು. ನಿನ್ನೆ ಹಪ್ಪಳ ಎಲ್ಲ ಕರೆದಿದ್ವಿ, ಮನೇಲಿ ರಿಲೇಷನ್ ಬಂದಿದ್ದರು ಅಂತ. ಹಾಗಾಗಿ ಫುಲ್ ಎಣ್ಣೆ ಆಗಿಬಿಟ್ಟಿತ್ತು ನೈಟು. ಸೊ ನೈಟ್ ಎಲ್ಲ ಕ್ಲೀನ್ ಮಾಡೇ ಮಲ್ಕೊತಿದ್ದೆ. ಆಗಲಿಲ್ಲ, ಯಾಕೋ ನೈಟ್ ಕ್ಲೀನ್ ಮಾಡೋಕ್ಕೆ ಸುಸ್ತಾಗಿತ್ತು ಅಂತ ಹಾಗೆ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ಗೆಲ್ಲ ಪೂಜೆ ಮಾಡಿ ಈ ಕಡೆ ಪಾತ್ರೆ ಇಟ್ಟು ಹಾಲು ಕೂಡ ಕಾಯೋಣ ಅಂತ ಹಾಲು ಹಾಕ್ತಾ ಇದ್ದೆ. ಹಾಲು ಕೂಡ ಚಲ್ತು. ಮನೇಲಿ ಅಂತಿರ್ತಾರೆ ಸೋರ್ಗೈ ಅಂತ, ಯಾಕಂದರೆ ಏನಾರು ಮಾಡ್ಬೇಕಂದ್ರೆ ಅರ್ಧ ಚೆಲ್ಲೆ ಮಾಡಿಟ್ಟಿರ್ತೀನಿ ಕೆಲಸನ. ಹಾಗೆ ಈ ಕಡೆ ಹಾಲು ಕಾಯೋಕ್ಕಿಟ್ಟು ಹಾಗೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೂ ಹೆಚ್ಕೊಂಡೆ ನಾನು. ಯಾಕಂದರೆ ನಾನು ಹೊರಗಡೆ ಹೋಗ್ಬೇಕಾಗಿತ್ತು ಇವತ್ತು. ಹಾಗಾಗಿ ಕೆಲಸ ಬೇಗ ಆಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಈ ಕಡೆ ಸಾಂಬಾರಿಗೆ ಇಟ್ಟ ತಕ್ಷಣವೇ ಈ ಕಡೆ ಸೀಟಿನೂ ಹೊಡಿತು ಕುಕ್ಕರು. ಹಾಗೆ ಈ ಕಡೆ ಹಾಲು ಕೂಡ ಉಕ್ಕಿ ಬಂದಿತ್ತು. ಹಾಲನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇವತ್ತು ಶನಿವಾರ ಅಲ್ವಾ, ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಪೂಜೆ ಮುಗಿಸತ್ಲೇ ಅಲ್ಲಲ್ಲಿ ತುಂಬ ಲೇಟಾಗಿತ್ತು. ಸರಿ ಇನ್ನೇನು ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನ ಸ್ವಲ್ಪ ರಶ್ ಇತ್ತು, ಯಾಕಂದರೆ ಶನಿವಾರ ಫುಲ್ ಬಾಯ್ಸೇ ತುಂಬ್ಕೊಂಡಿದ್ರು ಒಳಗಡೆ. ಸೊ ಹಾಗೆ ದೇವಸ್ಥಾನ ಒಳಗಡೆ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಶನೇಶ್ವರ ದೇವಸ್ಥಾನ ಇದೆ, ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಎದುರುಗಡೆ ಮೂಗ್ ಬಸವಣ್ಣನ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕೂಡ ಬಂದೆ. ಅಲ್ಲಿ ಆ ಒಳಗಡೆನೇ ಮನೆ ಇದೆ, ಸ್ವಲ್ಪ ಫುಲ್ ಸೈಲೆಂಟ್ ಇರುತ್ತೆ ಈ ದೇವಸ್ಥಾನ. ಇಲ್ಲೊಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ. ಹಾಗಾಗಿ ನಾನು ಈ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡೇ ಹೋಗೋದು. ಯಾಕಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದರೆ ಎಲ್ಲ ತುಂಬ ಟೈಮ್ ಆಗಿತ್ತು. ಹಾಗಾಗಿ ಸಾಂಬಾರು ಕೂಡ ರೆಡಿಯಾಗಿತ್ತಲ್ಲ, ಇನ್ನೇನು ಒಗ್ಗರಣೆ ಹಾಕೋದು ಅಷ್ಟೇ ಅಲ್ಲ ಅಂತ ಅಂದು ಈ ಕಡೆ ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕ್ಕೊಂಡೆ. ಹಾಗೆ ಅವಲಕ್ಕಿ ಕೂಡ ನಾನು ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ, ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಟಿಫನ್ ಮಾಡೋದ್ರಲ್ಲಿ ತುಂಬ ಲೇಟ್ ಆಗಿತ್ತು ಅಲ್ಲ, 11-11:30 ಆಗಿತ್ತು. ಹಾಗಾಗಿ ಈ ಕಡೆ ಸಾಂಬಾರೆಲ್ಲ ಮಾಡಿ ಆ ಕಡೆ ಅವಲಕ್ಕಿ ಕೂಡ ಕಲಿಸ್ಕೊಂಡಿದ್ದೆ. ಸಾಂಬಾರು ಸೌತೆಕಾಯಿ ತಂದಿದ್ದೆ ನಾನು. ಫಸ್ಟ್ ಟೈಮ್ ನಾನು ಆ ಸಾಂಬಾರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇರೋದು. ಒಂದ್ಸರಿನೂ ನಾನು ಟ್ರೈ ಮಾಡಿರಲಿಲ್ಲ, ಹಾಗಾಗಿ ತೊಗೊಂಬಂದಿದ್ದೆ. ಸೊ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಯಾಕಂದರೆ ನನಗೆ ಅವಲಕ್ಕಿ ಜೊತೆಗೆ ಸಾಂಬಾರು ಬೇಕೇ ಬೇಕು. ಯಾಕಂದರೆ ಅವಲಕ್ಕಿ ಜೊತೆಗೆ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಕಮೆಂಟ್ ಮೂಲಕ ತಿಳಿಸಿ, ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ನಮ್ಮೂರಲ್ಲಿ ಅಂದರೆ ಹರಿಹರದಲ್ಲಿ ನಾಳೆ ಹರಿಹರೇಶ್ವರ ರಥೋತ್ಸವ ಇದೆ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಹತ್ತಿರದಲ್ಲಿ ಯಾರಿದ್ದೀರೋ ಅವ್ರು ಬನ್ನಿ, ದೂರ ಇರೋರು ಮತ್ತು ಬರೋಕ್ಕಾಗಲ್ಲ. ಸೊ ಯಾವಾಗಾದರೂ ಫ್ರೀ ಮಾಡ್ಕೊಂಬಂದು ಹರಿಹರೇಶ್ವರ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾಳೆ ತೇರು, ಸೊ ಎಲ್ಲರೂ ಬನ್ನಿ. ನಾನು ಕೂಡ ಬರ್ತಾಯಿದ್ದೀನಿ. ಇಷ್ಟು ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.